ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಸಜಿನಿ. ಸರಿ ಮಾಡ್ರಿ. ನಾನು ಈ ಫಿಲ್ಮ್ 1999 ರಿಲೀಸ್ ಆಗಿರೋ ಜೋಡಿ ಅನ್ನೋ ತಮಿಳ್ ಫಿಲ್ಮಿನ ರೀಮೇಕ್. ಸಾಂಗ್ ಗಳ ಸತಿಗೂ ರೀಮೇಕ್ ಮಾಡಬಹುದು ಅಂತ ನನಗೆ ಈ ಫಿಲ್ಮ್ ನೋಡಿದ್ಮ್ಯಾಗ ಗೊತ್ತಾಗಿದ್ದು. என்னை கொள்ளையிட்டு போகும் அழகே வா, என்னை கொன்று விட்டு போகும் மலரே வா. ನಮ್ಮ ಬಲವಿಗೆ ಸಂದ ಬಹುಮಾನ, ನಮ್ಮ ಗೆಲುವಿಗೆ ಸಂದ ಬಹುಮಾನ. ತರರಂಪಂ ತರರಂಪಂ ತರರಂಪಂ. ஒரு பொய்யாவது சொல் கண்ணே, உன் காதல் நான் தான் என்று. ஒரு சொல்லாதரு நொடி என்னே, ನಿನ್ನ ಪ್ರಿಯತಮನಾರು ಎಂದು. ಬಟ್ ನನಗ್ ಬೇಜಾರಾಗಿದ್ದೆಲ್ಲ ಅಂದ್ರ ಜೋಡಿ ಫಿಲ್ಮ್ ನಾಗ ನಮ್ ರಮೇಶ್ ಅಣ್ಣ ಆದ್ರ ಕನ್ನಡ ಡಬ್ ಆಗಿರಂತ ಈ ಸಜಿನಿ ಫಿಲ್ಮ್ ನಾಗ ನಮ್ ರಮೇಶ್ ಅಣ್ಣ ಇಲ್ಲ. ವಾಟ್ ನಾನ್ಸೆನ್ಸ್. ಈ ಫಿಲ್ಮಿನ ಹೀರೋ ಹೆಸರು ಧ್ಯಾನ್. ನನ್ನ ಪ್ರೀತಿಯ ಹುಡುಗಿ, ಮೋನಾಲಿಸಾ, ಜೂಟಾಟ, ಅಮೃತಧಾರೆ ಅಂತ ಸೂಪರ್ ಹಿಟ್ ಫಿಲ್ಮ್ಸ್ ಕೊಟ್ಟು ಅಣ್ಣ ಇಂಡಸ್ಟ್ರಿಯಿಂದ ಮಾಯ ಆಗ್ಬಿಟ್ಟ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಹೀರೋಯಿನ್ ಹೆಸರು ಶರ್ಮಿಳಾ ಮಂಡ್ರೆ. ಸಾರಿ ದೊಡ್ಡಾರ ಆಗ್ತಾ ಆಗ್ತಾ ಎಲ್ರು ಮೂಗು ದೊಡ್ಡದಾದ್ರ ಅಕ್ಕನ್ ಮೂಗು ಸಣ್ಣದಾಗೈತಿ. ನೀವೇನೇ ಹೇಳ್ರಿ, ಬಟ್ ಆಗಿನ ಕಾಲದಾಗ ವಿಡಿಯೋ ಕಾಲ್ ಮಾಡಂತ ಫೀಚರ್ ಇಷ್ಟು ಅಡ್ವಾನ್ಸ್ ಇತ್ತಂತ ನನಗೆ ಈ ಫಿಲ್ಮ್ ನೋಡಿದ್ಮ್ಯಾಗ ಗೊತ್ತಾಗಿದ್ದು. ಮೀಟ್ ವಿಕ್ರಮ್, ಅಣ್ಣಂದು ಜಾಯಿಂಟ್ ಫ್ಯಾಮಿಲಿ. ಓ ಐಚು ಅಕ್ಕ ಇಲ್ಲೇ ಅದಾಳ, ಹಂಗಿದ್ರಿ ಫಿಲ್ಮ್ ಎಂಡ್ ಆಗೋ ಅಷ್ಟೊತ್ತಿಗೆ ಪಕ್ಕ ಯಾವ್ದ್ರ ಹುಡುಗನ್ ಜೊತೆಗೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ವಿಕ್ರಮಿನ ಅಪ್ಪ ಬಹಳ ಸ್ಟ್ರಿಕ್ಟ್. ಎನಿ ಟೈಮ್ ಸೀರಿಯಸ್ ಆಗಿರ್ತಾರ, ಸ್ಮೈಲ್ ಮಾಡಲ್ಲ, ಮಗುಗ ಬೈತಿರ್ತಾರ. ಸೊ ಬೇಸಿಕಲಿ ನಮ್ ಎಲ್ರು ಅಪ್ಪಂದ್ರ ತರನ. ವಿಕ್ರಮ್ ಲಂಡನ್ ನಾಗ ಓದಕತ್ತಾನ, ಬಟ್ ಓದೋದೊಂದ್ ಬಿಟ್ಟು ಇನ್ ಉಳ್ಕಿದ್ ಎಲ್ಲ ಯೂಸ್ಲೆಸ್ ಕೆಲಸನು ಇವ್ನ್ ಮಾಡ್ತಾನ. ಫಾರ್ ಎಕ್ಸಾಂಪಲ್, ಕೆಟ್ಟ ಗ್ರಾಫಿಕ್ಸ್ ಇಂದ ಮಾಡಿರೋ ಚಿಟ್ಟಿನ ಫಾಲೋ ಮಾಡೋದು, ಕ್ಯಾಮ್ರಾ ಆನ್ ಮಾಡ್ಲಿಲ್ದಂಗ ಹುಡುಗಿಯರ್ ಫೋಟೋ ತೆಗಿಯೋದು, ಫ್ರೆಂಡ್ಸ್ ಜೊತೆಗೆ ಎಣ್ಣೆ ಹೊಡಿಯೋದು, ಲಂಡನ್ ನಾಗ ಓದಿ ಇಂಡಿಯಾಕ್ ಕೆಲಸ ಹುಡ್ಕೊಂಬರೋದು. ನನ್ನ ಬಗ್ಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ ನೀನ್ ತಪ್ಪಾಗಿ ತಿಳ್ಕೊಂಡಿದೀಯ. ಅಲ್ಲ, ಎಲ್ರು ಕೆಲಸ ಹುಡ್ಕೊಂಡ್ ಲಂಡನ್ ಹೋದ್ರ ಅಣ್ಣ ಲಂಡನ್ ನಾಗ ಓದಿ ಇಂಡಿಯಾ ಕೆಲಸ ಹುಡ್ಕೊಂಬಂದಾನ. ಇವನು ಲಂಡನ್ ನಾಗ ಓದಿದ ಕಾಲೇಜು ಬಹಳ ವಿಚಿತ್ರ ಐತಿ. ಯಾಕಂದ್ರೆ ಫಾರಿನರ್ಸ್ ಜೊತೆಗೂ ಇಲ್ಲಿ ಕನ್ನಡದಾಗ ಮಾತಾಡ್ತಾರ. ನನ್ ಕಂದ ಸಜಿನಿ ಓದಕ್ಕಂತ ಇವತ್ತಿನೂ ಲಂಡನ್ಗೆ ಬಂದಾಳ. ಅಕ್ಕ, ನೀನ್ ಆರ್ಕ್ಯಾಮ್ ಬಂದಿಯಲ್ಲ, ಈ ಪ್ಲೇನ್ ಹೆಸರು ಪೈಪರ್ PA ಅಂತ. ಈ ಪ್ಲೇನ್ ನಾಗ ನೀನು ಇಂಡಿಯಾದಿಂದ ಲಂಡನ್ಗೆ ಬರಾಕ ಆಗಲ್ಲ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಸಜಿನಿ ಪ್ಲೇನ್ ಇಂದ ಇಳಿತಿದ್ದಂಗ ವಿಕ್ರಮ್ ಹಾಕಿ ಫೋಟೋಸ್ ತೆಗಿಯಕ್ ಸ್ಟಾರ್ಟ್ ಮಾಡ್ತಾನ. ಸಜಿನಿ ಇವತ್ತಿನೂ ಲಂಡನ್ಗೆ ಬಂದಾಳ. ಜನರ ಜೊತೆ ಮಾತಾಡಕ, ಬೆರೆಯಕ, ಮತ್ತೆ ಲಂಡನ್ ಕಲ್ಚರಿಗೆ ಅಡ್ಜಸ್ಟ್ ಆಗ ಸ್ವಲ್ಪ ಟೈಮ್ ತಗೋಬಹುದಂತ ನೀವ್ ಅನ್ಕೊಂಡಿದ್ರ ತಪ್ಪು. ಅಕ್ಕ ಫಸ್ಟ್ನೇ ದಿನ ಲಂಡನ್ ನಾಗಿರೋ ಜನರು ಮುಂದೆಲ್ಲ ಡ್ಯಾನ್ಸ್ ಮಾಡ್ತಾಳ. ಬ್ಯಾಂಕ್ನರ್ ಹತ್ರ ಸಾಲ ಮಾಡಿ ಓಡೋದ್ಮ್ಯಾಗ ವಿಜಯ್ ಮಲ್ಯನು ಇದ ಹಾಡ ಹೇಳಿದ್ದು. ಅಕ್ಕ ಊರ್ ತುಂಬಾ ಕುಣಿತಿದ್ರ, ಅಣ್ಣ ಮೆಮೊರಿ ಕಾರ್ಡ್ ತುಂಬಾ ಈಕಿ ಫೋಟೋಸ್ ತಗಂತಾನ. ಯಾಕಪ್ಪ ಅಂದ್ರ ಆಮೇಲೆ ಬಾತ್ರೂಮಿಗೆ ಹೋಗಿ ಒಂದ್ ಕೈಯಾಗ ಫೋಟೋಸ್, ಇನ್ನೊಂದ್ ಕೈಯಾಗ ಅರ್ಥ ಆಯ್ತು ಅನ್ಸುತ್ತೆ. ಊರ್ ತುಂಬಾ ಮೆಂಟ್ಲ ತರ ಡ್ಯಾನ್ಸ್ ಮಾಡಿದ್ಮ್ಯಾಗ ಅಕ್ಕ ಲಿಪ್ಸ್ಟಿಕ್, ಐಲೈನರ್, ಪೌಡರ್ ಹಚ್ಕೊಂಡು ಮಕ್ಕಂಡಿರ್ತಾಳ. ಅದೇ ಟೈಮಿಗೆ ಸಜಿನರಪ್ಪ ಗ್ರೀನ್ ಸ್ಕ್ರೀನ್ ಇಂದ ಕೆಟ್ಟದಾಗ ವಿಡಿಯೋ ಕಾಲ್ ಮಾಡಿ ಆಕಿನ ಎದಾಳಿಸ್ತಾನ. ಅಪ್ಪನ ಜೊತೆಗೆ ಮಾತಾಡಿದ್ಮ್ಯಾಗ ಅಕ್ಕ ವಿಡಿಯೋ ಕಾಲ್ ನ ರಿಮೋಟ್ ಇಂದ ಕಟ್ ಮಾಡ್ತಾಳ. ಅದೇಂಗ್ ಕಟ್ ಮಾಡಿದ್ಲೋ ದೇವ್ರಿಗೆ ಗೊತ್ತು. ಯಾಕಂದ್ರೆ ವಿಡಿಯೋ ಕಾಲ್ ಸ್ಟಾರ್ಟ್ ಆಗಿದ್ದು ಲ್ಯಾಪ್ಟಾಪ್ ನಾಗ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಸಜಿನಿ ಇವತ್ತು ಕಾಲೇಜಿಗೆ ಹೋಗಲ್ಲಂತೆ. ಯಾಕಂದ್ರೆ ದಿನ ಭವಿಷ್ಯದಾಗ ಒಬ್ಬನ ಜೊತೆ ಜಗಳ ಆಡ್ತೀನಿ ಅಂತ ಇದೆ. ಮೂಢನಂಬಿಕೆನ ಈಗರ ಬಿಡಕ ನೀನ್ ಲಂಡನ್ ಆಗದಿ. ಸಜಿನಿ ಫ್ರೆಂಡ್ಸ್ ಆಕಿನ ಕನ್ವಿನ್ಸ್ ಮಾಡಿ ಕಾಲೇಜಿಗೆ ಕರ್ಕೊಂಡ್ ಬರ್ತಾರ. ಬಟ್ ಕಾಲೇಜ್ ತುಂಬಾ ಸಜಿನಿ ಫೋಟೋಸ್ ನೇತಾಡ್ತಿರ್ತಾವು. ಇದರಿಂದ ಸಿಟ್ಟಾಗಿ ಸಜಿನಿ ಹೇಳ್ತಾಳ, ನನ್ ಪರ್ಮಿಷನ್ ಇಲ್ಲದೆ ನನ್ ಫೋಟೋಸ್ ನ ತೆಗ್ದಿದ್ದು ಮೊದಲನೇ ತಪ್ಪು. ಹೌದಾ, ಮತ್ ನಿನ್ ಕಣ್ಮುಂದೆನ ನಿನ್ ಫೋಟೋಸ್ ತೆಗಿಯಕಾರ ಯಾಕೆ ತಡಿಲಿಲ್ಲ ಅವನ್ನ? 100% ತಪ್ಪು ನಿಮ್ದೆ. ಸೊ ಎಲ್ರು ಕ್ಲಾಸಿಗೆ ಬಂದ್ಮ್ಯಾಗ ಟೀಚರ್ ಕೇಳ್ತಾರ, ವಾಟ್ ಇಸ್ ಲವ್? ಲವ್ ಇಸ್ ಟ್ರೂತ್, ಸತ್ಯ. ಲವ್ ಇಸ್ ಸುಪ್ರೀಂ, ಶಿವ. ಲವ್ ಇಸ್ ಬ್ಯೂಟಿಫುಲ್, ಸುಂದರ. ಸಜಿನಿ ಆನ್ಸರ್ ಕೇಳಿ ಈ ಟೀಚರ್ ಮನ್ಸೊಳಗ ಅನ್ಕಂತಾಳ, ಮಣ್ಣು ಅರ್ಥ ಆಗ್ಲಿಲ್ಲ ನನಗಿದು. ವಿಕ್ರಮ್ ಮನೆಯವ್ರ ಜೊತೆಗೆ ವಿಡಿಯೋ ಕಾಲ್ ನಾಗ ಮಾತಾಡ್ತಿರ್ತಾನ. ಲಾಸ್ಟ್ ಟೈಮ್ ಸ್ಕೂಲ್ ಬ್ಯಾಗ್ ಚೆನ್ನಾಗಿಲ್ಲ, ಈ ಸತಿ ಪಿಂಕ್ ಕಲರ್ ಚೆನ್ನಾಗಿರುತ್ತೆ ತಗೊಂಡ್ ಬಾ. ಅದನ್ನ ಹಾಕ್ಯಂದ ಓಡೋಗಂತಾಗ ಮಾದೇಶನ್ ಜೊತೆಗೆ ವಿಕ್ರಮ್ ಪ್ರೊಫೆಸರ್ ಬರ್ತ್ಡೇಗೆ ಅಂತ ಗಿಫ್ಟ್ ತಂದಾನ. ಇಲ್ಲಿ ವಿಕ್ರಮ್ ಹೊಡೆಯಂತ ಡೈಲಾಗ್ಸ್ ನ ಯಾವ್ದ ಪ್ರೈಮರಿ ಸ್ಕೂಲ್ ಹುಡುಗನ್ ಕೈಲಿ ಬರ್ಸ್ದಂಗೈತಿ. ಇವತ್ತು ಇಡೀ ಕ್ಲಾಸ್ಗೆ ನಾನು ಒಬ್ಬನೇ ಗಿಫ್ಟ್ ಕೊಡೋದು. ನನ್ನ ಮೆಚ್ತಾರೆ, ನಿಮ್ಮನ್ನ ಕಚ್ತಾರೆ. ನೆಕ್ಸ್ಟ್ ಕಾಲೇಜ್ ನಾಗ ಒಂದ್ ಹುಡುಗಿ ಹಲ್ಲಿ ನೋಡಿ ಹೆದರ್ಕೊಂತಾಳ. ಲಿಸರ್ಡ್ ನೋಡ್ದೆ, ಭಯ ಆಯ್ತು. ಓಯ್, ಈ ಲಂಡನ್ ನಲ್ಲಿ ಲಿಸರ್ಡ್ ಅಲ್ಲಿ ಬರುತ್ತೆ. ಆಕ್ಚುಲಿ ಲಂಡನ್ ನಾಗು ಲಿಸರ್ಡ್ಸ್ ಅದಾವಣ. ಈ ಕಡೆ ಸೈಡ್ ಸಜಿನಿ ವಿಕ್ರಮ್ ನ ಬಾಳ ಹೇಟ್ ಮಾಡಕತ್ತಾಳ. ವಿಕ್ರಮ್ ಏನಾದ್ರೂ ನನ್ ಕೈಗೆ ಸಿಕ್ಬೇಕು. ಇಲ್ಲಿ ಸಜಿನಿ ಫ್ರೆಂಡ್ಸ್ ಆಕಿನ್ನ ಬಾವಿಗ್ ದಬ್ಬ ಅಂತ ಡೈಲಾಗ್ಸ್ ಹೊಡಿತಾರ. ನಿನ್ಗ ಅವನ್ ಮೇಲೆ ದ್ವೇಷ ಬಂದ್ಬಿಟ್ಟಿದೆ. ಇದ್ರ ಅರ್ಥ ನಿನ್ಗ ಅವನ್ ಮೇಲೆ ಲವ್ ಸ್ಟಾರ್ಟ್ ಆಗಿದೆ ಅಂತ. ನೋ ಕಾಮೆಂಟ್ಸ್. ನೆಕ್ಸ್ಟ್ ದಿನ ವಿಕ್ರಮ್ ಸಜಿನಿ ರೂಮಿಗೆ ಬರ್ತಾನ. ರೂಮ್ ನಾಗ ಯಾರು ಇಲ್ಲ ಅನ್ಕೊಂಡು ಅಕ್ಕ ಡ್ಯಾನ್ಸ್ ಮಾಡಕರ ಟವಲ್ ಬಿದ್ದು ವಿಕ್ರಮ್ ಎಲ್ಲಾ ನೋಡ್ಬಿಡ್ತಾನ. ಈಗ ಸಜಿನಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಇವನನ್ನ ಒಳಗ ಹಾಕ್ಸ್ಬೋದು ಅಂತ ನೀವ್ ಅನ್ಕೊಂಡಿದ್ರ ತಪ್ಪು. ಚಂದ್ರಮುಖಿಯೇ
ಚಂದ್ರಮುಖಿ. ಏನಪ್ಪಾ ವಿಕ್ರಮ್ ಚೂಡಿದಾರಿನ ಟಾಪ್ ನ ಇಷ್ಟು ಡೀಪ್ ಆಗಿ ಹೊಲ್ಸ್ಬಿಟ್ಟಿ. ದೇವರಾಣಿ ಇಟ್ಟು ಹೇಳ್ತೀನಿ, ಇದಂತೂ ನನ್ ಕಣ್ಣಿಗೆ ಹುಡುಗಿರ್ ಚೂಡಿದಾರಿನ ಟಾಪ್ ತರಾನ ಕಾಣಿಸಕತೈತಿ. ಬಟ್ ನೀವೇನ ಹೇಳ್ರಿ, ಫಾರಿನರ್ಸ್ ಕೈಲಿ ಈ ತರ ಹಾಡೆಲ್ಲ ಹೇಳಿಸಬಾರ್ದು. ಇದನ್ನೆಲ್ಲ ನಾವ್ ಇಗ್ನೋರ್ ಮಾಡ್ಬೋದು, ಯಾಕಂದ್ರೆ ಸಾಂಗ್ ಅಂತೂ ಬಹಳ ಚೆನ್ನಾಗೈತಿ. ಚಂದ್ರಮುಖಿಯೇ ಚಂದ್ರಮುಖಿಯೇ ಜೀವದ ಗೆಳತಿ ನೀನೇ ನೀನೇ ಹೃದಯದ ಒಡತಿ ನೀನೇ ನೀನೇ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದು ಹಳೆ ಕನ್ನಡ ಫಿಲ್ಮ್ ಸಾಂಗ್ ಆಗಿರೋದ್ರಿಂದ ಹೀರೋಯಿನ್ ಅಂತೂ ಓಡ್ಲೇಬೇಕು. ಇವ್ರದಂತ ದರಿದ್ರ ಕಾಲೇಜ್ ಐತಂದ್ರ ಹುಡುಗರನ್ನ ಹುಡುಗಿರ್ ಜೊತೆ ಟೆನ್ನಿಸ್ ಆಡಿಸ್ತಾರ, ಅದ್ರಾಗ ಸತಿಗೂ ಹುಡುಗರು ಸೋಲ್ತಾರ. ಸೊ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಸೇರ್ಕೊಂಡು ಕನ್ನಡ ಸಮಾವೇಶಕ್ಕ ಟ್ರೈನ್ ನಾಗ ಹೊಂಟಾರ. This seat is reserved. ನನಗಂತೂ ಇಂತ ಕಂಡ್ರಾಗಲ್ಲ, ಯಾಕಂದ್ರೆ ಬಸ್ ಇನ್ನು ಬಂದ ಇರಲ್ಲ. ಆಲ್ರೆಡಿ ಕಿಟಕಿಯಿಂದ ಟವಲ್, ಕರ್ಚೀಫು, ಬಾಟ್ಲಿ ಎಲ್ಲ ಒಸಿತಾರ. ಬೀಚ್ ನಾಗ ಟೈಮ್ ಪಾಸ್ ಮಾಡಕರ ಒಂದ್ ಹುಡುಗ ಸಜನಿದು ಫೋಟೋ ತೆಗ್ದಕ್ಕ ವಿಕ್ರಮ್ ಅವನಿಗೆ ಹೊಡಿತಾನ. ನೋಡ್ರಿ, ಇವನು ಹಾಕಿದ್ ಪರ್ಮಿಷನ್ ಇಲ್ದಂಗ ಫೋಟೋ ತೆಗೆದು ಎಲ್ಲಾ ಕಡೆ ಅಂಟಿಸ್ಬೋದಂತೆ, ಆದ್ರೆ ಬೇರೆ ಫೋಟೋ ತೆಗೆದ್ರೆ ಹೊಡಿತಾನಂತೆ. ಜನ್ಮಕ್ಕೆ ಹೋಗೋ. ನೆಕ್ಸ್ಟ್ ನಮ್ ವಿಕ್ರಮ್ ಧೈರ್ಯ ಮಾಡಿ ಈಗಿಗೆ ಪ್ರಪೋಸ್ ಮಾಡಕಂತ ಬರ್ತಾನ. ನಾನ್ ತುಂಬಾ ದಿನದಿಂದ ನನ್ ಮನ್ಸಲ್ಲಿರೋದ್ನ ಆದ್ರ ಸಜಿನಿ ಬತ್ತಿ ಇಟ್ಟು ಬಿಡ್ತಾಳ. ನನ್ನ ಮನಸ್ಸಲ್ಲಿ ಯಾರ ಬಗ್ಗೆನೂ ಆ ರೀತಿ ಲವ್ ಬರಲ್ಲ. ಬಟ್ ಟೆನ್ಷನ್ ತಗೋಬೇಡ್ರಿ, ಅಣ್ಣ ಬರೀ ಒಂದ್ ಸಾಂಗ್ ಹೇಳಿ ಆಕಿ ಒಪಿನಿಯನ್ ಚೇಂಜ್ ಮಾಡ್ಬಿಡ್ತಾನ. ಸಾಂಗ್ ಮುಗಿಸ್ಕೊಂಡು ವಿಕ್ರಮ್ ಹೊಂಟಾಗ 7 ಹುಡುಗಿಯರ್ ನನಗ್ ಪ್ರಪೋಸ್ ಮಾಡಿದ್ರಲ್ಲಪ್ಪ ಅಂತ ವಿಕ್ರಮ್ ಫುಲ್ ಖುಷಿ ಪಡಕರ ಸಜಿನಿ ಅಷ್ಟ ಪ್ರಪೋಸ್ ಮಾಡ್ಯಾಳ ಅಂತ ಆಮೇಲೆ ಗೊತ್ತಾಗತಿ. ಈಗ ಇವ್ರಿಬ್ರು ಹೆವಿ ಲವ್ ಮಾಡ್ತಾರ. ಅಲ್ಲಣ್ಣ, ಮಾರ್ಕರಿಲಿ ಹಿಂಗ್ ಹೆಸರು ಬಡದ್ರ ಅದನ್ನ ಹೆಂಗ್ ತೊಕೊಳಕ್ ಪಾಪ. ಒಂದಿನ ಸಜಿನಿ ಮತ್ತೆ ವಿಕ್ರಮ್ 69 ಪೊಸಿಷನ್ ನಾಗ ಮಾತಾಡ್ತಿರ್ತಾರ. ಲವ್ ಮಾಡಿದ್ರೆ ಮನಸ್ಸು, ದೇಹ, ಬುದ್ಧಿ ಎಲ್ಲ ಫ್ರೆಶ್ ಆಗಿ ವರ್ಕ್ ಮಾಡುತ್ತೆ. ಡೌಟ್ ಇದ್ರ ಚಲನಚಿತ್ರ ಮಾದೇಶನ್ ನೋಡ್ರಿ. ಈಗ ಸಜಿನಿ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾಳ. ಪ್ರೀತಿ ಮಾಡೋದು ಅಷ್ಟು ದೊಡ್ಡ ತಪ್ಪ ವಿಕ್ರಮ್? ಪ್ರೀತಿ ಮಾಡೋದ್ ತಪ್ಪಲ್ಲ, ಹಿಂಗ ಮಾರ್ಕರಿಲ್ ಬೆನ್ ಮ್ಯಾಗ ಬರ್ಕನ ತಪ್ಪು. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಅಲ್ಲೇ ಲಂಡನ್ ನಾಗ ಯಾವ್ದಾರ ಚರ್ಚಿಗೆ ಹೋಗಿ ಮದುವೆ ಆಗೋದ್ ಬಿಟ್ಟು ಮನೆಯವ್ರನ್ನ ಒಪ್ಸೆ ಮದುವೆ ಆಗ್ಬೇಕಂತ ಇವ್ರಿಬ್ರು ಡಿಸೈಡ್ ಮಾಡ್ತಾರ. ಕತ್ಲಲ್ಲಿರೋ ಅವ್ರನ್ನ ಮೊದ್ಲು ಬೆಳಕು ತರೋಣ. ಇವ್ರು ಪೇರೆಂಟ್ಸ್ ನ ಒಪ್ಸಕ ಸಾಧ್ಯನೇ ಇಲ್ಲ, ಯಾಕಂದ್ರೆ ವಿಕ್ರಮಿನ ಅಪ್ಪ ರಿಜಿಸ್ಟರ್ ಆಫೀಸರ್. ಮದ್ವೆ ಮಾಡ್ಕೊಳಕಂತ ಬಂದ್ರ ಲವರ್ಸ್ ನ ಇವನು ಯಾತರ ಬೇರೆ ಮಾಡ್ತಾನಂತ ನೀವ ನೋಡ್ರಿ. ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕು, ನಡಿಯಮ್ಮ. A few moments later. ಈ ಹಿಂದಿನ ಭಾಗದಿಂದ ಹೊರಟೋಗು, ನಾನು ಇವ್ರು ನೋಡ್ಕೋತೀನಿ. ಅವಳು ಮನೆಗೆ ಅವಳು ಹೋದ್ಲು, ನೀನ್ ನಿಮ್ ಮನೆಗೆ ಹೋಗ್ಬೋದು. ಫ್ಯಾಮಿಲಿ ಮೆಂಬರ್ಸ್ ನ ಒಪ್ಸಕಂತ ಇವ್ರಿಬ್ರು ಯಾವ ತರ ಪ್ಲಾನ್ ಹಾಕ್ಯಾರ ಗೊತ್ತಾ? ವಿಕ್ರಮಿನ್ ತಾತನ ಹೆಲ್ಪ್ ತಗೊಂಡು ಸಜಿನಿ ವಿಕ್ರಮಿನ್ ಮನೆಗ್ ಬಂದು ಅಲ್ಲಿ ಸ್ವಲ್ಪ ದಿನ ಉಳ್ಕೊಂಡು ಅವ್ರಿಗೆ ಇಷ್ಟ ಆಗತರ ನಡ್ಕೊಂಡು ಅವ್ರನ್ನ ಒಪ್ಪಿಸ್ತಾಳಂತೆ. ಈ ಕಡೆ ಸೈಡ್ ವಿಕ್ರಮ್ ಸಜಿನಿ ಅಪ್ಪನ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡು ಅವನು ಒಪ್ಪಿಸ್ತಾನಂತೆ. ಸಜಿನಿ ವಿಕ್ರಮಿನ್ ಮನೆಯವ್ರ ಜೊತೆಗೆ ಊಟಕ್ಕೆ ಕುಂತಾಗ ಊಟ ಸ್ಟಾರ್ಟ್ ಮಾಡಕ್ಕಿನ ಮುಂಚೆ ಪ್ರೇಯರ್ ಮಾಡ್ತಾಳ. ಆಮೇಲೆ ವಿಕ್ರಮಿನ್ ಅಪ್ಪಗ ನೀವು ಬಹಳ ಹ್ಯಾಂಡ್ಸಮ್ ಅದಿರಿ ಅಂತ ಕಾಂಪ್ಲಿಮೆಂಟ್ ಕೊಡ್ತಾಳ. ಆಕ್ಚುಲಿ ಈ ಸೀನ್ ನ ಇವರು ಬೊಮ್ಮರಿಲೋ ಅನ್ನೋ ತೆಲುಗು ಫಿಲ್ಮ್ ಇಂದ ಕಾಪಿ ಮಾಡ್ಯಾರ. మీరు చాలా హ్యాండ్సమ్ గా ఉన్నారు అంకుల్. అంకుల్ ನೀವು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರಾ, ಒಳ್ಳೆ ಫಿಲ್ಮ್ ಹೀರೋ ತರ. ಅಲ್ಲ, ಇವ್ರು ಮಾಡಕತ್ತಿರೋದ ರೀಮೇಕ್ ಫಿಲ್ಮ್, ಅದ್ರಾಗ ಮತ್ತೊಂದ್ ಫಿಲ್ಮ್ ಇಂದ ಸೀನ್ ನ ಕಾಪಿ ಮಾಡ್ಯಾರ ಇವರು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಒಂದ್ ಸಾಂಗ್ ಮುಗಿಯೋಷ್ಟೊತ್ತಿಗೆ ಸಜಿನಿ ವಿಕ್ರಮಿನ್ ಮನೆಗಿರ ಎಲ್ರಿಗೂ ಇಷ್ಟ ಆಗ್ಬಿಡ್ತಾಳ. ಈಗ ಇವ್ರೆಲ್ರು ಬಹಳ ಹ್ಯಾಪಿ ಆದಾರ, ಬಟ್ ಐಚುನ ಬಿಟ್ಟು. ಯಾಕಂದ್ರ ಅಕ್ಕ ಇವತ್ತು ಬೇರೆ ಹುಡುಗನ್ ಜೊತೆಗೆ ಟೆಂಪಲ್ ರನ್ ಹಾಕಂತ ಡಿಸೈಡ್ ಆಗ್ಯಾಳ. ಬಟ್ ಸಜಿನಿ ಇವ್ರು ಓಡೋಕರ ಇವ್ರನ್ನ ತಡೆದು ವಿಕ್ರಮಿನ್ ಅಪ್ಪನ್ ದೃಷ್ಟಾಗ ಗ್ರೇಟ್ ಆಕಾಳ. ಅಲ್ಲ, ಒಂದ್ ನಿಮಿಷ ತಡೀರಿ, ಈ ಸಜಿನಿ ಫಿಲ್ಮ್ ರಿಲೀಸ್ ಆಗಿದ್ದು 23 ಫೆಬ್ರವರಿ 2007 ಚಲನಚಿತ್ರ ರಿಲೀಸ್ ಆಗಿದ್ದು 22 ಜೂನ್ 2007 ಅಂದ್ರ ನಮ್ಮ ಐಚು ಅಕ್ಕ ಫಸ್ಟ್ ಈ ಹುಡುಗನ್ ಜೊತೆ ಓಡೋಗ್ ಟ್ರೈ ಮಾಡಿ ಫೇಲ್ ಆಗಿದ್ಲು. ಇದು ಆದ್ಮ್ಯಾಗ ಮೆಕ್ಯಾನಿಕ್ ಮಾದೇಶನ್ ಜೊತೆ ಯಾಕೆ ಓಡೋಗಿದ್ದು. 4 ತಿಂಗಳು ಗ್ಯಾಪ್ ನಾಗ 2 ಸಲ ಓಡೋಗಿ ಅಂದ್ರ ಗ್ರೇಟ್ ಬಿಡಕ ನೀನು. ಈಗ ವಿಕ್ರಮಿನಪ್ಪ ಸಜಿನಿ ಮತ್ತೆ ವಿಕ್ರಮಿಗೆ ಮದುವೆ ಮಾಡಿಸ್ಬೇಕಂತ ಒಪ್ಕೊಂಡಾನ. ನೀನ್ ಈ ಮನೆಗೆ ಸೊಸೆಯಾಗಿ ಬರೋದನ್ನ ಯಾರು ತಡೆಯಕ್ಕಾಗಲ್ಲ. ಇದ ಖುಷಿಗೆ ಒಂದ್ ಸಾಂಗ್ ಬರ್ತೈತಿ, ಬಟ್ ತೂತಾಗಿರೋ ಬನ್ನಿನ ಹಾಕಿ ಡ್ಯಾನ್ಸ್ ಮಾಡಿಸಿದ್ದು ನನಗೆ ಇಷ್ಟ ಆಗ್ಲಿಲ್ಲ. ಈ ಸಾಂಗಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ಡಾಬಾದಾಗ ಶೇರ್ವೆ ಹಾಕೊಡ ಅಂತ ಕವರ್ ನ ಇಟ್ಕೊಂಡು ಬನೀನು ಮತ್ತೆ ಪ್ಯಾಂಟ್ ನ ಕ್ರಿಯೇಟ್ ಮಾಡ್ಯಾರ ಇವರು. ಸಾಂಗ್ ಮುಗಿತಿದ್ದಂಗ ಒಂದ್ ಟ್ವಿಸ್ಟ್ ಬರ್ತೈತಿ. ಅದೇನಂದ್ರ ಸಜಿನಿ ಅಪ್ಪ ಕೈಲಾಶ್ ಅನ್ನೋ ಹುಡುಗನ್ ಜೊತೆಗೆ ಆಕಿ ಮದುವಿನ ಫಿಕ್ಸ್ ಮಾಡ್ಯಾನ. ಈ ವಿಷಯ ಗೊತ್ತಾಗ್ತಿದ್ದಂಗ ಸಜಿನಿಯನ್ನ ಕರ್ಕೊಂಡು ಹೋಗಿ ಅವ್ರ ಅಪ್ಪನ್ ರಿಜಿಸ್ಟರ್ ಆಫೀಸ್ ನಾಗ ಮದುವೆ ಆಗದ್ ಬಿಟ್ಟು ಅಣ್ಣ ತ್ಯಾಗ ಮಾಡ್ಬಿಡ್ತಾನ. ನೀನ್ ತ್ಯಾಗ ಎನ್ಸ್ಕೋಬೇಕು ಅಂತ ಇವಳು ದ್ರೋಹ ಮಾಡ್ತಾ ಇದೀಯಾ. ಸಜಿನಿ ಮತ್ತೆ ಕೈಲಾಶ್ ಇಂದು ಮದುವೆ ನಡೆಯಕತೈತಿ. ಗಡಗಡೆ ಈಕಿಗ್ ತಾಳಿ ಕಟ್ಟಿ ಮದುವೆ ಆಗದ್ ಬಿಟ್ಟು ಕೈಲಾಶು ಹಾಡ್ ಹೇಳಕ್ ಸ್ಟಾರ್ಟ್ ಮಾಡ್ತಾನ. ಮತ್ತೊಂದ್ ಟ್ವಿಸ್ಟ್ ಏನಂದ್ರ ಸಜಿನಿ ಮತ್ತೆ ವಿಕ್ರಮ್ ಲವ್ ಬಗ್ಗೆ ಕೈಲಾಶಿಗೆ ಮುಂಚೆನೆ ಗೊತ್ತಂತೆ.
ಸೊ ಇದು ಹಳೆ ಕನ್ನಡ ಫಿಲ್ಮ್ ಆಗಿರೋದ್ರಿಂದ ಹ್ಯಾಪಿ ಎಂಡಿಂಗ್ ಆಗ್ಲೇಬೇಕು. ಅದಕ್ಕೋಸ್ಕರ ಎಲ್ರು ಸೇರ್ಕೊಂಡು ಹೀರೋ ಮತ್ತೆ ಹೀರೋಯಿನ್ ನ ಒಂದ್ ಮಾಡಿಸ್ತಾರ. ಬಟ್ ನನಗೆ ಇಲ್ಲಿ ನಿಂತರ ಜನರು ನೋಡಿದ್ರ ಪಾಪ ಅನ್ಸಕತೈತಿ. ಯಾಕಂದ್ರ ಮೂವಿ ಕಾರ್ಡ್ನಾಗ 100 ರೂಪಾಯಿ ಹಾಕಿ ಊಟ ಯಾವಾಗ ಹಾಕ್ತಾರ ಅಂತ ಕಾಯಕತ್ತಾರ ಆಗ್ಲಿಂದ. ಸೊ ಈ ಫಿಲ್ಮ್ ನಾನು ರೋಸ್ಟ್ ಮಾಡಿದ್ರ ಸತಿಗೂ ಫಿಲ್ಮ್ ನೋಡಕ್ ಬಹಳ ಚೆನ್ನಾಗೈತಿ ಮತ್ತೆ ಸಾಂಗ್ ಸೂಪರ್ ಅದವು. ನಿಮ್ ಹತ್ರ ಟೈಮ್ ಇತ್ತಪ್ಪ ಅಂದ್ರೆ ಹೋಗಿ ನೋಡ್ರಿ ಈ ಫಿಲ್ಮ್ ನ. ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಾನ್ ಮಾಡಿರೋಂತ ಜೋಕ್ಸ್ ಗಳು ಫಿಲ್ಮ್ ಒಳಗಡೆ ಇರೋಂತ ಕ್ಯಾರೆಕ್ಟರ್ ಗಳ ಮೇಲೆ ಹೊರತು ಆಕ್ಟರ್ ಗಳ ಮೇಲೆ ಅಲ್ಲ. ಸೊ ನಿಮ್ಗೆ ಏನ್ರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನಿಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.